ಹಲೋ ಸ್ನೇಹಿತರೆ, ಇವತ್ತು ತಲೆಕಾಲು ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರು ಮಾಡೋದನ್ನ ಮರಿಬೇಡಿ. ಈ ಸಾಂಬಾರು ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, 2 ಈರುಳ್ಳಿ, 2 ಟೊಮೆಟೊ, 1 ಚಿಪ್ ಫುಲ್ಲು ತೆಂಗಿನ ತುರಿ, ಹಾಗೆ ಅದಕ್ಕೆ 1 ಬೆಳ್ಳುಳ್ಳಿ ಫುಲ್ ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕದಾಗಿ 3 ಗೆಡ್ಡೆ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಧನಿಯಾ ಪೌಡ್ರು ಕೂಡ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಅಷ್ಟು. ನಿಮಗೆ ಮಟನ್ ಯಾವ ಥರ ಇದೆ ಅದ್ರ ನೋಡಿಕೊಂಡು ನೀವು ಕಪ್ ತೊಗೋಬೋದು. ಇಲ್ಲಿ ನಾನು 1.5 kg ತೊಗೊಂಡಿರೋದ್ರಿಂದ ಅರ್ಧ ಕಪ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಖಾರವಾಗಿ ಬೇಕು ಅಂತ ಇನ್ನೂ ಎಕ್ಸ್ಟ್ರಾ ಬ್ಯಾಡ್ಗೆ ಮತ್ತು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ, ಮೆಣಸು, ಗಸಗಸೆ ಮತ್ತು ಹುರ್ಗಡ್ಲೆ, ಚಕ್ಕೆ, ಲವಂಗ ಇಷ್ಟೂ 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು 6 ಇಂದ 7 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಮತ್ತು ಆಗಲೇ ತೋರಿಸಿದ್ನ ಎಲ್ಲ ಪದಾರ್ಥವನ್ನು ಒಂದೇ ಸಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ನೀವು ಅದೆಲ್ಲ ಹಾಕ್ಕೊಬೋದು. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಸ್ವಲ್ಪ ಕಲ್ಲರಾಗಿ ಬರ್ತು ಅಂತಾಗ ನೆಕ್ಸ್ಟು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲ್ಲರಾಗಿ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ಒಂದೊಂದಾಗಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಬೇಡ ಅಂದರೆ ಒಟ್ಟಿಗೆ ಒಂದೇ ಸಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ಇದು ಸ್ವಲ್ಪ ಕಲ್ಲರಾಗಿ ಫ್ರೈ ಆಗ್ತೈತೆ ಅಂದಾಗ ನಾನು 1 ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪೌಡ್ರಾಗೆ ಆ್ಯಂಟಿಬಯೋಟಿಕ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಸಾಂಬಾರು ಫ್ಲೇವರ್ ಆಗಿ. ಇದಕ್ಕೆ ನಾನು ಲಾಸ್ಟಿಗೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಲಾಸ್ಟಿಗೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ಇನ್ನೇನು ಬೆಂದಿದೆ ಅನ್ನೋವಾಗ ಆಫ್ ಮಾಡಿಕೊಂಡು ನಾನು ಕೊತ್ತಂಬರಿ, ಪುದೀನ ಮತ್ತು ಕಾಯಿ ತುರಿ ಇಷ್ಟೂ ಹಾಕ್ಕೊಂಡು ಬಿಸಿದ್ರಲ್ಲೇ ಬಾಡಿಸ್ಕೋತೀನಿ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಕೊತ್ತಂಬರಿ ಫ್ಲೇವರು ತುಂಬ ಬಿಸಿಲಿ ಫ್ಲೇವರ್ ಹೊರಟೋಗ್ಬಿಡುತ್ತೆ. ಆದ್ದರಿಂದ ನಾನು ಆಫ್ ಮಾಡಿಕೊಂಡು ಅದೇ ಬಿಸಿಲೇ ಅದು ಫ್ರೈ ಆಗಿಬಿಡುತ್ತೆ. ಇದೆಲ್ಲ ಆಗಿ ತಣ್ಣಗಾಕೆ ಸೈಡಿಗೆ ಇಡೋಣ. ನಂತರ ನಾನು 1.5 kg ಮಟನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಳೋಣ. ನೋಡ್ತಾ ಇರ್ಬೋದು ನೀವು, ತಲೆಕಾಲು ಮಾಂಸ ಅಂದ್ರೇ ತುಂಬ ಜನ ಇಷ್ಟಪಡ್ತಾರೆ. ಅದರಲ್ಲಿ ನಾನು ಒಬ್ಬಳು ತುಂಬಾ ಇಷ್ಟಪಡ್ತೀನಿ. ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಆ ಸೀದಿರೋ ಫ್ಲೇವರೆಲ್ಲ. ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. ಇದನ್ನು ಅರಿಶಿನ ಪೌಡ್ರು, ಉಪ್ಪು ಹಾಕಿ ಕೂಡ ತೊಳಿತಾರೆ ಸ್ಮೆಲ್ ಹೋಗಲಿ ಅಂತ. ಬಟ್ ತೊಂದರೆ ಇಲ್ಲ, ಹಾಗೆ ತೊಳ್ಕೊಂಡ್ರೂ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಮತ್ತು ಸುಟ್ಟಿರೋ ಸ್ಮೆಲ್ ಹೋಗಲಿ ಅಂದ್ಬಿಟ್ಟು ತೊಳ್ಕೊಬೇಕು ನೀಟಾಗಿ. ಇದಕ್ಕೆ ಮತ್ತೆ ನಾನು ಬಾಡಿಸ್ಕೊಂಡಿರೋ ಅಂಥ ಪಾತ್ರೆನೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮತ್ತೆ ಈರುಳ್ಳಿ ಹಾಕಿದ್ದೀನಿ, ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದಕ್ಕೆ ತೊಳ್ಕೊಂಡಿರುವಂತಹ ಮಟನ್ ಪೀಸ್ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮತ್ತೆ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಟನ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಾವು ಸಾಂಬಾರಿಗೆ ಆಮೇಲೆ ಹಾಕ್ಕೋಬೋದು. ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಾಡಿಸ್ಕೋಬೇಕಾದ್ರೆ. ಅದೆಲ್ಲ ಆದಮೇಲೆ ರುಬ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ. ಈಗ ನಾನು ಮಸಾಲೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕ್ಯಾಪ್ ಮುಚ್ಚಿದಲ್ಲೇ ಹಾಗೇ ಕುದಿಯೋಕ್ಕೆ ಬಿಡಿ. ನಂತರ ನಾನು ಅದೆಲ್ಲ ಆದಮೇಲೆ ಹೊಂದ್ಕೊಂತು ಒಂದು 4 ವಿಷಲ್ ಬರ್ಸಿದ್ದೀನಿ. ನೋಡ್ತಿರ್ಬೋದು ಈಗ ವಿಷಲ್ ಬಂದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದೇ ಅಲ್ಲ, ಇದನ್ನು ಬೇರೆ ಥರನೂ ಸಪ್ರೇಟಾಗಿ ಕೂಡ ಮಾಡ್ತಾರೆ. ಈ ಸಾಂಬಾರು ಜೊತೆ ಮುದ್ದೆ, ಒಂದು ಜೊತೆ ಈರುಳ್ಳಿ, ಸೌತೆಕಾಯಿ ಎಲ್ಲ ಇಟ್ಕೊಂಡು ತಿಂತಾಯಿದ್ರೆ ಮಜಾ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ. ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೇ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.